ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಊರಲ್ಲಾದಂತಹ ಮಾರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಮಾರಿ ಹಬ್ಬ ಆದಮೇಲೆ ರೆಡಿಯಾಗಿ ನಾವು ಒಂದಷ್ಟು ರೀಲ್ಸು ಫೋಟೋಸ್ ಎಲ್ಲನೂ ತೊಗೊಂಡು ಊರಿನ ಜನ ಎಲ್ಲರೂ ಒಂದು ಕಡೆಯಿಂದ ಬರಬೇಕಲ್ಲ, ಆವಾಗ ಎಲ್ಲರೂ ಬಂದಮೇಲೆ ನಾವು ಕೂಡ ನಮ್ಮ ಮನೆ ಎಡೆನ ತೊಗೊಂಡು ಹೊರಟು. ನೋಡ್ತಿರ್ಬೋದಲ್ಲ ನೀವೇನೆ ಎಷ್ಟು ಜನ ಇದ್ದಾರೆ ಅಂತ. ಈ ಹಬ್ಬದಲ್ಲಿ ಹೆಣ್ಮಕ್ಳು ನೋಡೋಕ್ಕೆ ಒಂಥರ ಚಂದ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಮುದ್ದಾಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿರ್ತಾರೆ. ಚಿಕ್ಕ ಹುಡುಗರು ದೊಡ್ಡವರು ಎಲ್ಲರೂ ಕೂಡ. ಈ ಹಬ್ಬ ಬಂತಂತೂ ನಮಗಂತೂ ಹಳೆ ನೆನಪು, ಸಖತ್ತು ಮೆಮೊರೀಸ್ ಇದೆ. ನಾವಂತೂ ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ತಿದ್ದೋ ಹಾಗೆಲ್ಲ ಅನಿಸುತ್ತೆ. ಇದು ನಮ್ಮ ಮನೆಯಿಂದ ಎಡೆ ಮಾರಮ್ಮನಿಗೆ ತಂಬಿಟ್ಟು ಮತ್ತು ಹಣ್ಣು ಕಾಯಿನ ತೊಗೊಂಡು ಹೋಗೋ ಅಂಥದ್ದು. ಇಲ್ಲೆಲ್ಲ ಬಂದಮೇಲೆ ಇಲ್ಲಿ ಮಾರಮ್ಮನ ಗುಡಿ ಹತ್ರ ನಮ್ಮೂರಲ್ಲಿ ಒಂದು ಹೆಗ್ಡಿ ಮನೆಯದು ಹಣ್ಣು ಕಾಯಿ ಆಗಬೇಕು ಮೊದಲಿಗೆ. ಹಂಗಾಗಿ ಇಲ್ಲೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು. ಅವ್ರದ್ದಾದಮೇಲೆ ನಮ್ಮ ಮಿಕ್ತವ್ರದ್ದೆಲ್ಲ ಪೂಜೆ. ಇಲ್ಲಿ ಹೊಸಕೋಟೆಯವರು ಹೊಸಕೋಟೆ ಕೊಪ್ಪಳು ಎರಡೂ ಊರವರು ಬಂದು ಇಲ್ಲಿ ಹಣ್ಣು ಕಾಯಿನ ಮಾಡಿಸ್ತಾರೆ. ಒಂದೊಂದು ಸೈಡ್ ಅವರು ಮಾಡಿಸ್ತಿರ್ತಾರೆ. ಇಲ್ಲೆಲ್ಲ ಪೂಜೆ ಆದಮೇಲೆ ಇನ್ನೊಂದು ಸೈಡಲ್ಲಿ ಇಲ್ಲಿ ನಾವು ಚಿಕ್ಕ ಚಿಕ್ಕದಾಗಿ 3 ಉಂಡೆಗಳನ್ನು ಮಾಡ್ಕೊಂಬಂದಿರ್ತೀವಿ. ಅದನ್ನು ಇಲ್ಲಿ ಹಾಕಿ ಇಲ್ಲಿಗೂ ಕೂಡ ಹಣ್ಣು ತೊಟ್ಟು ಮುರಿದು ಪೂಜೆ ಆದಮೇಲೆ ಇಲ್ಲಿ ಅಗಸ್ರು ಅಂತ ಇರ್ತಾರಲ್ಲ, ಅವ್ರ ಕೈಲಿ ತಲೆಗೆ ಎಣ್ಣೆನ ಹಾಕ್ಸ್ಕೊಳ್ಳೋದು ಏನೋ ಹಿಂದಿನಿಂದ ಬಂದಿರೋದು. ಅದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ಮಂಗಳಾರತಿನ ತೊಗೊಂಡು ಪ್ರಸಾದನ ತೊಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆನಂತರ ಮನೆಗೆ ಬಂದು ಮಾರಿ ಹಬ್ಬ ಅಂದಮೇಲೆ ನಾನ್ ವೆಜ್ ಊಟನೇ. ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ನನ್ನ ತಂಗಿ ಗಂಡಂದು ಬರ್ಡೇ ಇರೋದ್ರಿಂದ ಸಿಂಪಲ್ಲಾಗಿ ನಾವೇ ಮನೇಲಿ ಸೆಲೆಬ್ರೇಟ್ ಮಾಡ್ದೋ. ಇಲ್ಲಿ ಸೆಲೆಬ್ರೇಟ್ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ರೆಡಿಯಾಗಿತ್ತು. ಈ ಹಬ್ಬಕ್ಕೆ ಹೆಣ್ಮಕ್ಳೆಲ್ಲರಿಗೂ ಕೂಡ ಹೇಳಿದರು. ಹಾಗಾಗಿ ಎಲ್ರಿಗೂ ಕೂಡ ಇಲ್ಲಿ ಊಟ ಆದಮೇಲೆ ನಾನು ಕೂಡ ಊಟನ ಮಾಡಿದೆ. ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.